ತಮ್ಮನ ವಿಷಯ ಬಂತು ಅನ್ನೋ ಕಾರಣ ಕೇಳ್ತೇನೆ. ತಮ್ಮ ರಾಜಕೀಯ ಬದುಕಿನ ಅತಿ ದೊಡ್ಡ ಸವಾಲನ್ನು ಈ ಸಲ ಎದುರಿಸ್ತಿದಾರಲ್ವ ಡಿ ಕೆ ಸುರೇಶ್ ಅವರು? ನನಗೇನು ಅನ್ನಿಸ್ತಿಲ್ಲ. ಹೆಂಗೆ ದೊಡ್ಡ ಸವಾಲು? ಬಿ ಜೆ ಪಿ JDS ಮೈತ್ರಿ ಆಗಿದೆ. CN ಮಂಜುನಾಥ್ರಂಥ ಒಂದು ಈ ಹಿಂದಿನ ಚುನಾವಣೆಗಳನ್ನು ಹೋಲಿಸಿದ್ರೆ ಒಂದು ನೋನ್ ಫೇಸ್ ಇದೆ. ದೇವೇಗೌಡರ ಅಳಿಯ BJP ಕ್ಯಾಂಡಿಡೇಟು ಕಾಂಬಿನೇಷನ್ ನೋಡಿ ಅದನ್ನ ಅಂತ ನಿಮ್ಗೆ ಅನಿಸ್ತಾ ಇದೆ ಅಷ್ಟೇ. ನಮ್ಮ ಮತದಾರರಿಗೂ ಇಲ್ಲ, ನನಗೂ ಇಲ್ಲ. 19 ಹಿಂದೆ ಡಿ ಕೆ ಸುರೇಶ್ ಒಬ್ಬ ಆರ್ಡಿನರಿ ಕಾರ್ಯಕರ್ತ. ಹೌದು. ಒಂದಿನ ಸ್ಟೇಜಿಗೆ ಬಂದಿರಲಿಲ್ಲ. ಅವನಿಗೇನು ಪಾರ್ಲಿಮೆಂಟ್ ಟಿಕೆಟ್ ಕೇಳಿರಲಿಲ್ಲ. ಸಿದ್ದರಾಮಯ್ಯನವರು, ಪರಮೇಶ್ವರು, ಸೋನಿಯಾ ಗಾಂಧಿ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಬಿಟ್ರು. ನಾನು ಬೇಡ ಅಂತ ಹೇಳಿದ್ದೆ. ಬೇಡ ಅಂದ್ರಿ? ಯಾಕೆ ನಾನು ಮಂತ್ರಿ ಮಾಡಿಲ್ವಲ್ಲ, ನನ್ನ ಫೇಸ್ ಸರಿ ಇಲ್ವಲ್ಲ. ಸಿದ್ದರಾಮಯ್ಯ ಗೌರ್ಮೆಂಟ್ ನನ್ನ ಮಂತ್ರಿ ಮಾಡಿರಲಿಲ್ಲ. ಹೌದು ಹೌದು. ಆಗ ಏನು ಮಾಡಿದ್ರು ಕುಮಾರಸ್ವಾಮಿಯವರು, ತಮ್ಮ ಧರ್ಮಪತ್ನಿ ಸೋದರಿ ಅನಿತಾ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಿದ್ರು. ಯಾರನ್ನು ನಿಲ್ಲಿಸಿದ್ರು? ಜನತಾದಳ BJP ಇಬ್ಬರು ಸೇರಿ ಸಿಂಗಲ್ ಕ್ಯಾಂಡಿಡೇಟ್ ಮಾಡಿತ್ತು. ನಾವು ಎಲ್ಲ ಪಾರ್ಟಿಯವರು ಸೇರಿ ಅವರು ಇಬ್ಬರೂ 2.5 ಲಕ್ಷ ಅಂತರದಿಂದ ಅವರಿದ್ದರು ಲೀಡ್ ಅಸೆಂಬ್ಲಿ ಎಲೆಕ್ಷನಲ್ಲಿ. ನಮ್ಮ ಈ 8 ಕ್ಷೇತ್ರದಲ್ಲಿ ಅವರು 2 ಪಾರ್ಟಿನೂ ಸೇರಿಕೊಂಡು ನಾವು ಒಂದು 3-4 ಜನ MLAಗಳಿತ್ತು. ನನಗೆ ಅಧಿಕಾರ ಇರಲಿಲ್ಲ. ಡಿ ಕೆ ಸುರೇಶ್ ಜನರಿಗೆ ಪರಿಚಯ ಇರಲಿಲ್ಲ. ಡಿ ಕೆ ಸುರೇಶ್ ಯಾರು ಅಂತ ಗೊತ್ತಿರಲಿಲ್ಲ. ಸಿಂಗಲ್ ಕ್ಯಾಂಡಿಡೇಟ್ ಅನಿತಾ ಕುಮಾರಸ್ವಾಮಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿಗಳ ಸೊಸೆ. 1,31,000 ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆದ್ದಿದ್ದಾರೆ. 10 ವರ್ಷದಲ್ಲಿ ಅವರ ನಡಿಗೆ, ಅವರ ಹೆಜ್ಜೆ ಗುರುತುಗಳು, ಅವರ ಹೋರಾಟ, ಹಳ್ಳಿಲಿ ಸಂಬಂಧ, ಕಾರ್ಯಕರ್ತರ ಸಂಬಂಧ, ಅಭಿವೃದ್ಧಿ ವಿಚಾರ ತೆಗೆದುಕೊಂಡು ಬನ್ನಿ, ಕರದಲ್ಲಿ ಕುಂಡ್ರಿಸಿ ಯಾರನ್ನಾರು. ಐ ಆಮ್ ಟೆಲಿಂಗ್ ಯು, ನನ್ನ ತಮ್ಮ ಅನ್ನೋದು ಒಂದು ಕಡೆ ಬಿಡಿ. ನೀವು BJP ಅವ್ರನ್ನೇ ಕೇಳಿ, ನೀವು BJP 27 ಜನ MP ಕೇಳಿ ನೀವು. ದೇ ಆಲ್ ಫೀಲ್ ಪ್ರೌಡ್ ದಟ್ ಇಂಥ ಒಬ್ಬ MP, ಒಬ್ಬ ಪಂಚಾಯತಿ ಮೆಂಬರ್ ಥರ ನಿಂತ್ಕೊಂಡು ಪ್ರತಿ ಹಳ್ಳಿ, ಪ್ರತಿ ತಾಲೂಕು, ಪ್ರತಿ ಈಗ ನನ್ನ ಕ್ಷೇತ್ರಕ್ಕೆ ಹೋಗಲೇ ಇಲ್ಲಪ್ಪ. ನಾನು ಹೌದು ಒಂದೇ ಸಲ ಹೋದ್ರಿ, ಬಟ್ ಲೀಡ್ ಹೋಗಲೇ ಇಲ್ಲ. 1,22,000 3,000 ವೋಟ್ ಬಂತು. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಹೋಗಲೇ ಇಲ್ಲ ನಾನು. ಎಲ್ಲ ಹಳ್ಳಿ ಬೇರೆ ಇಡೀ ರಾಜ್ಯ ಸುತ್ತಕೊಂಡು ತಿರುಗಿದ್ದೀನಿ. ಇವನ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್. ನೀವು ಗೊತ್ತಿದೆಯಾ, ನೀವು ನರೇಗಾ ಇಡೀ ದೇಶಕ್ಕೆ, ಕರ್ನಾಟಕಕ್ಕಲ್ಲ, ಐ ಆಮ್ ನಾಟ್ ಇಡೀ ದೇಶಕ್ಕೆ ಹೈಯೆಸ್ಟ್ ನರೇಗಾ ದುಡ್ಡು ಗ್ರಾಮ ಪಂಚಾಯತಿಗಳಲ್ಲಿ ಉಪಯೋಗ ನಡೆದಿರೋದು ನಮ್ಮ ಕನಕಪುರ ಕ್ಷೇತ್ರದಲ್ಲಿ. ಸೆಂಟ್ರಲ್ ಗೌರ್ಮೆಂಟು ಇನ್ನು ನನ್ನ ಕರೆದೇನಾದ್ರು ಇದು ಕೊಡಬೇಕಾಯ್ತದೆ, ಅವಾರ್ಡ್ ಕೊಡಬೇಕಾಯ್ತದೆ, ಬಂದೆಲ್ಲ ಎನ್ಕ್ವೈರಿ ಕಂಡಕ್ಟ್ ಮಾಡಿಬಿಟ್ರು. 25 ಟೀಮ್ ಬಂದ್ಬಿಡ್ತು. ಏನೋ ಹೊಡೆದ್ಬಿಟ್ಟವನೆ. ನೆವರ್. ಇನ್ಫ್ರಾಸ್ಟ್ರಕ್ಚರ್, ಚೆಕ್ ಡ್ಯಾಮು, ಪ್ರತಿಯೊಂದು ಮನೆಗೂ ಇಂಗು ಗುಂಡಿ, ದನಿನ ಕೊಟ್ಟಿಗೆ, ಇದು ಎಲ್ಲ ಕಂಪ್ಲೀಟ್ ಎಲ್ಲ ಪ್ರತಿಯೊಬ್ಬ ಫ್ಯಾಮಿಲಿಗೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡಬೇಕು ಅಂತ ಮಾಡಿಸ್ತು. ಸೊ ಕೊನೆಗೆ ಡೆಲ್ಲಿಗೆ ಕರೆಸಿಸ್ಬಿಟ್ಟು ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಕಳಿಸಿದ್ರು. ಇದೆಲ್ಲ ಬದುಕಿನಲ್ಲ. ನೀವು ನೋಡಿ, ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೆಲ್ಲೂ ಇಲ್ಲ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ರೈತನಿಗೆ, ಇಬ್ಬಿಬ್ಬರು ರೈತರಿಗೆ ಒಂದೊಂದು ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀವಿ. ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸ್ಕೀಮಲ್ಲಿ. ಇಟ್ ಈಸ್ ಮೈ ಬ್ರದರ್ ಹೂ ಗೇವ್ ಮಿ ದಿ ಐಡಿಯಾ. ಸೊ ಮಾಡಿದೆ. ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇಂಪ್ಲಿಮೆಂಟ್ ಮಾಡಿದೆ. ಬೇರೆ ಕ್ಷೇತ್ರದ ರೈತರು ಸೆಟ್ ಆಗ್ತಾರೆ ಸರ್ ಈಗ? ಆಗಲಿ, ನೋ ಪ್ರಾಬ್ಲಮ್. ಬೇರೆಯವ್ರು ಹೋರಾಟ ಮಾಡಬೇಕಲ್ಲ. ಅವಕಾಶ ಸಿಕ್ಕಿದಾಗ ಉಪಕಾರ ಸ್ಮರಣೆ ಇರಬೇಕಲ್ಲ. ಅವ್ರಿಗೆ ರೈತರಿಗೆ ಬೆನಿಫಿಟ್ ಆಗಬೇಕಲ್ಲ. ಏನು ಎಕರೆಗಟ್ಟಲೆ ಇದನ್ನು ತರಕಾರಿನ ಕೊರೋನಾ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಸ್ಯಾನಿಟೈಸರ್ ಅಂತ ಯಾರಿಗೇನು ಗೊತ್ತಿರಲಿಲ್ಲ. ಬಾಟ್ಲ್ ಕಟ್ಟೆ ಮಾಡಿಸಿದ್ರು. ಔಷಧಿ ಬಗ್ಗೆ ಗೊತ್ತಿರಲಿಲ್ಲ. ಮನೆಗೂ ಫುಡ್ ಕಿಟ್ಟು ಪಂಚಾಯತಿ ದುಡ್ಡಲ್ಲಿ. ಕುಮಾರಸ್ವಾಮಿ ರೋಟ್ ಎ ಲೆಟರ್, ಹೆಂಗೆ ಸಾಧ್ಯ, ಹೌ ಕಾಂಟ್ ಯು ಡೂ ಇಟ್ ಅಂತ. ಅದಕ್ಕೆ ಕಾನೂನು ಏನು
ಇದೆ 73rd 74th ಅಮೆಂಡ್ಮೆಂಟಲ್ಲಿ ಏನು ಕಾನೂನು ಇದೆ ಅವನು ಕೈಯನ್ನು ಹಾಕಿದ್ದಾರೆ. ಇಡೀ ಎಷ್ಟೆಷ್ಟೋ ಹೋಗಿ ಹಾಸನ, ಮಂಡ್ಯ, ಮೈಸೂರು, ಚಾಮನಗರ ತರಕಾರಿಗಳೆಲ್ಲ ಲೋಡ್ಗಟ್ಟಲೆ ಪರ್ಚೇಸ್ ಮಾಡಿ ಕೊಟ್ಟು, ತರಕಾರಿ ಕೊಟ್ಟುದಲ್ಲ ಆ ರೈತನಿಗೆ ಬೆಲೆ ಉಳಿಬೇಕು ಅಂತ. ನಾನು ಕೃಷ್ಣ ಬೈರೇಗೌಡ ಇಲ್ಲೆಲ್ಲ ದೇವನಹಳ್ಳಿ ಪಕ್ಕಕ್ಕೆ ಹೋಗಿದ್ದು, 5 ರೂಪಾಯಿಗೆ ಗ್ರೇಪ್ಸ್, ಕೋಸು ಫ್ರೀಗೆ ಎತ್ಕೊಂಡು ಹೋಗಿ ಅಂತಿದ್ರು. ಕೋಸನ್ನ ಲಾರಿಗಟ್ಟಲೆ ತರಕಾರಿನ ಕಟ್ ಮಾಡಿದ್ರೆ ಕೂಲಿಗೆ ಕಾಸು ಕೊಡೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿ. ವಾಟ್ ಬಿ ಜೆ ಪಿ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತಲ್ಲ ಅಷ್ಟೊತ್ತಿಗೆ, ಯಾಕೇನು ಸಹಾಯ ಮಾಡೋಕ್ಕಾಗಲಿಲ್ಲ? ಪ್ಲೀಸ್ ಟೆಲ್ ಮೀ, ಆಸ್ಕ್ ದಿಸ್ ರಿಪೋರ್ಟರ್ಸ್. ನಾನೇನಾದ್ರು ಮಾತಾಡ್ತಾ ಇರೋದು ಏನಾದ್ರು ಸುಳ್ಳಾಗ್ತಾ ಇದೆಯಾ ಅಂತ. ಬೆಡ್ ಸ್ಕ್ಯಾಮ್ ನಾನು ಮಾಡಿದ್ನಾ? 1,000 ಬೆಡ್ 10,000 ಬೆಡ್ ಅಂತ ಹೇಳಿದ್ರು ನಾವು ಹೇಳಿದ್ವಾ? ಔಷಧಿದು ನಾವು ಮಾತಾಡಿದ್ವಾ? ಕೋವಿಡ್ ಔಷಧಿ ಬಗ್ಗೆ ಏನಾದ್ರು ನಡೆದಿದ್ದು ಈ ಕೆಲವರು ಎಲ್ಲ ಮಾತಾಡ್ತಾವ್ರಲ್ಲ ನಾವು ಹೇಳಿದ್ವಾ? ನೀವು ಬರೀ ಮಾತಾಡೋದಾಯ್ತು ಸರ್. 10 ತಿಂಗಳಾಯ್ತು ಸರ್ಕಾರ ಬಂದು ಇಷ್ಟೊತ್ತಿಗೆ ಏನಾರ ಕ್ರಮಕ್ಕೆ ತಗೋತೀರಿ ಅಂದ್ಕೊಂಡಿದ್ವಿ ನಾವು. ಹಗರಣ ಮಾಡಿದವರು ಜೈಲಿಗೆ ಹೋಗ್ತಾರೆ ಅಂದ್ಕೊಂಡಿದ್ವಿ. Process is going on. The law will take its own course. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.